ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ದೊಡ್ಡ ಕಪ್ ಇದು. ಒಂದು 1/4 kg ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ kg ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಖಾರಕ್ಕೆ, ಇದು ಕಲರ್ಗೆ. ನೀವು ಇಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ನಿಮ್ಗೆ ರೆಡ್ ಚಿಲ್ಲಿ ಪೌಡರ್ ಚೆನ್ನಾಗಿ ಬರುತ್ತೆ. ಮತ್ತು ಧನಿಯಾ ಪೌಡರ್ ಮಾಡೋದಕ್ಕೆ ಅರ್ಧ kg ಧನಿಯಾ ತೊಗೊಂಡಿದ್ದೀನಿ. ಈಸಿಯಾಗಿ ಮನೇಲೆ ಹೇಗೆ ಮಾಡ್ಕೋಬೋದು ಅಂತ, ನೀವು ಆಚೆ ಕಡೆ ಪ್ಯಾಕೆಟ್ ತೊಗೊಂಡು ಅದು ಇದು ಬೆರೆಸಿರ್ತಾರೆ, ತೊಗೊಳ್ಳೋ ಬದಲು ನಾವು ಮನೇಲೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಅವಾಗವಾಗ ಫ್ರೆಶ್ಶಾಗಿ ಮಾಡ್ಕೋಬೋದು. ನಾನು ಇವಾಗ ಬಿಸಿಲಿಗೆ ಹಾಕ್ತಿಲ್ಲ, ನಾನು ಡೈರೆಕ್ಟ್ ಹಾಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಕೆಲವ್ರು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡ್ತಾರೆ. ನಾನು ಬಿಸಿಲಲ್ಲಿ ಏನು ಹಾಕ್ತಾ ಇಲ್ಲ, ಹುರಿದ್ಬಿಟ್ಟು ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ, ದೊಡ್ಡದಾಗಿರೋದು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಉರಿಯುವಾಗ ಸೈಡಲ್ಲೆಲ್ಲ ಬಿದ್ದುಬಿಡುತ್ತೆ, ಅದರಿಂದ ದೊಡ್ಡದು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಧನಿಯಾನ ಹುರ್ಕೊಳ್ತೀನಿ. ತುಂಬ ಜಾಸ್ತಿ ಉರಿಬಾರ್ದು ಧನಿಯಾನ, ಸಣ್ಣ ಉರಿಲಿ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಇದನ್ನೊಂದು 10 ನಿಮಿಷ ಸಣ್ಣ ಉರಿಲೇ ಹುರ್ಕೊಂಡಿದ್ದೀನಿ ನಾನು. ಇದು ಕೈ ಇಟ್ಟರೆ ಈ ಥರ ಮುಟ್ಟಕ್ಕಾಗಬೇಕು, ಸ್ವಲ್ಪ ಬಿಸಿ ಆಗಬೇಕಷ್ಟೇ. ನೋಡಿ, ಈ ಥರ ಮಾಡಿದ್ರೆ ಪೀಸ್ ಆಗುತ್ತೆ. ಇಷ್ಟಾದರೆ ಸಾಕು. ಇದು ತಣ್ಣಗಾಗೋವರೆಗೂ ಇಟ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು ಬೌಲ್ಗೆ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ಅದೇ ಬಾಣಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸಣ್ಣ ಉರಿಲಿ ಒಂದು 5-10 ನಿಮಿಷ ಹುರ್ಕೊಳ್ಳೋಣ. ತೆಳ್ಳಗಿರೋ ಬಾಣಲಿಗೆ ಇಡಬೇಡಿ, ಈ ಥರ ದಪ್ಪ ತಳದ ಪಾತ್ರೆ ಇಡಿ. ಅಲ್ಯೂಮಿನಿಯಂ ಇಟ್ಟರೆ ಬೆಸ್ಟು ಈ ಥರ ಹುರ್ಕೊಳ್ಳೋದಕ್ಕೆಲ್ಲ. ಸ್ಟೀಲ್ ಆದರೆ ಬೇಗ ಪಾತ್ರೆ ಕಪ್ಪಾಗ್ಬಿಡುತ್ತೆ. ಈ ಥರ 2 ಸ್ಪೂನ್ ತೊಗೊಂಡು ಈ ಥರ ತಿರುಗಿಸಿ ಹಾಕ್ಕೊಳ್ಳಿ. ಅವಾಗ ಎಲ್ಲ ಕಡೆ ಈವನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇವಾಗ ಒಂದು 10 ನಿಮಿಷದವರೆಗೂ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಕೇಳಿಸ್ತಿರ್ಬೋದು ಸೌಂಡು, ಗರ್ಗರಿ ಅನ್ನೋಂಗಾಗಿದೆ. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ. ನಾನಿವಾಗ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 10 ನಿಮಿಷ ತೊಗೊಳುತ್ತೆ. ನಿಧಾನವಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಇದನ್ನು 2 ಸ್ಪೂನ್ ತೊಗೊಳ್ಳಿ, ಈ ಥರ ತಿರ್ಗಿಸಿ ಹಾಕ್ಕೊಳ್ಳಿ. ನೀವು ಒಂದೇ ಸ್ಪೂನಲ್ಲಿ ಹಿಂಗೆ ತಿರ್ಗಿಸ್ತೀರಾ ಅಂದರೆ ಇದು ಬರೋದಿಲ್ಲ ಸರಿಯಾಗಿ. ನಾನು ಇದು ತೊಟ್ಟೆಲ್ಲ ಬಿಡಿಸಿಲ್ಲ, ನಾನು ಹುರಿದ್ಮೇಲೆ ಬಿಡಿಸ್ಕೊಳ್ತೀನಿ. ಫಸ್ಟೇ ಬಿಡಿಸ್ಬಿಟ್ರೆ ಘಾಟ್ ಆಗಿಬಿಡುತ್ತೆ. ನೋಡಿ, ಇದು 10 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಪೂರ್ತಿ ತಣ್ಣಗಾಗಲಿ, ಅಲ್ಲಿವರೆಗೂ ಬಿಟ್ಕೊಳ್ಳೋಣ. ನೋಡಿ, ನಾನೆಲ್ಲ ಹುರಿದು ತೊಗೊಂಡಿದ್ದೀನಿ, ಎಲ್ಲ ತಣ್ಣಗಾಗಿದೆ. ಇವಾಗ ಹಿಂಗಂದರೆ ಈ ಥರ ಪೀಸ್ ಆಗಬೇಕಿತ್ತು. ಮೆಣಸಿನ್ಕಾಯಿ ಅಷ್ಟೇ, ನಾನು ಆ ತೊಟ್ಟೆಲ್ಲ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡ್ರೆ ನಮಗೆ ಮಿಕ್ಸಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ, ಇದನ್ನು ಅಷ್ಟೇ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಫಸ್ಟು ಧನಿಯಾನ ಹಾಕ್ಕೊಳ್ತೀನಿ. 2 ಬ್ಯಾಚ್ ಹಾಕ್ಕೊಳ್ಳೋಣ ಧನಿಯಾನ. ನೋಡಿ, ನಾನು ಪೌಡರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದು ಪೌಡರ್ ಮಾಡಿದ್ರೂ ಒಂದು ಸಾರಿ ಜರಡಿಗೆ ಇಟ್ಕೊಳ್ಳೋಣ. ತುಂಬ ಏನಾದರೂ ದೊಡ್ಡದಿದ್ದರೆ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೋಬೋದು ನಾವು. ನೋಡಿ, ಜರಡಿ ಇಟ್ಕೊಂಡಿದ್ದೀನಿ. ಇಷ್ಟು ತರಿ ಸಿಕ್ಕಿದೆ. ಇದನ್ನು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ನಾನು ಪೂರ್ತಿ ಜರಡಿ ಹಿಡ್ಕೊಂಡಿದ್ದೀನಿ. ಎಷ್ಟು ಫೈನ್ ಪೌಡರ್ ಆಗಿದೆ. ಇಷ್ಟಾದರೆ ಸಾಕು. ಧನಿಯಾ ಪುಡಿ, ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ತೀನಿ. ಧನಿಯಾ ಪುಡಿ ಮಿಕ್ಸಿ ಮಾಡಿದ ಜಾರ್ಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಇವಾಗ ಇದನ್ನು ಜರಡಿ ಇಟ್ಕೊಳ್ಳೋಣ. ನೋಡಿ, ಈ ತರಿ ಇರೋದನ್ನ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಾನು ಅದ್ರ ಜೊತೆ ಈ ಮೆಣಸಿನ್ಕಾಯಿನೂ ಸ್ವಲ್ಪ ಸೇರಿಸ್ಕೊಳ್ತೀನಿ. ಇದನ್ನು ಒಂದು ಸಾರಿ ಜರಡಿ ಇಟ್ಕೊಳ್ಳೋಣ. ಜರಡಿ ಹಿಡಿದು ಮತ್ತೆ ಆ ತರಿ ಬರೋದನ್ನ ಮತ್ತೆ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿ ಪೂರ್ತಿ ನಾನು ಗ್ರೈಂಡ್ ಮಾಡಿ ಜರಡಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇಷ್ಟು ಬಂದಿದೆ. ಇದು ಗಟ್ಟಿ ಬೀಜಗಳು, ಪುಡಿ ಆಗದೆ ಇರೋದು. ನೋಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ 2 ರೆಡಿ ಆಯಿತು. ಒಂದು ಅರ್ಧ kg ಇದ್ದರೆ ನಾವು ಮನೆಯಲ್ಲೇ ಈ ಥರ ಪುಡಿ ಮಾಡ್ಕೋಬೋದು. ಜಾಸ್ತಿ kg ಗಟ್ಟಲೆ ಮಾಡ್ತೀವಿ ಅಂದಾಗ ನಾವು ಮಿಲ್ಗೆ ಹಾಕ್ಸ್ಕೋಬೇಕಾಗುತ್ತೆ. ಈ ಸ್ವಲ್ಪನೇ ಫ್ರೆಶ್ಶಾಗಿ ಅವಾಗವಾಗ ಮಾಡ್ಕೋಬೋದು ನಾವು ಮನೇಲಿ, ಏನು ಪ್ರಾಬ್ಲಮ್ ಆಗೋಲ್ಲ ಇದು. ನೋಡಿ, ನಾನು 1 ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದ್ರೆ ನೀವು ಹೊರಗಡೆ ಇಟ್ಟರು, ಇದು ಫ್ರಿಜ್ನಲ್ಲಿ ಇಡಲಿಲ್ಲ ಅಂದ್ರೂ ಇದು ಬೇಗ ಹಾಳಾಗೋದಿಲ್ಲ ಪುಡಿ. ಅದರಿಂದ ಒಂದು ಸ್ವಲ್ಪ ಯಾವುದೇ ಪುಡಿ ಆದರೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಅವಾಗ ಬೇಗ ಹಾಳಾಗೋದಿಲ್ಲ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಹಾಕ್ಕೊಳ್ಳೋಣ.
ನೋಡಿ, ಸುಲಭವಾಗಿ ಮನೆಯಲ್ಲೇ ಧನಿಯಾ ಪುಡಿ, ಖಾರದ ಪುಡಿ ನಾವು ರೆಡಿ ಮಾಡ್ಕೋಬಹುದು. ಫ್ರೆಶ್ ಆಗಿ ಅವಾಗವಾಗ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೊರಗಡೆ ತಗೊಳ್ಳೋದ್ರಲ್ಲಿ ನಿಮ್ಗೆ ಗೊತ್ತಿದೆ ಕಲರ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೇದು. ಪ್ರತಿಯೊಂದು ಪುಡಿನೂ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.